SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಇವತ್ತು ದರ್ಶನ್ ಅವರ ವಿರುದ್ಧ ಸುಳ್ಳು ಆರೋಪ ಸೃಷ್ಟಿ ಮಾಡಿದ್ದಕ್ಕೆ ಒಂದಿಷ್ಟು ಸಾಕ್ಷಿ ಸೃಷ್ಟಿ ಮಾಡಿದ್ದಕ್ಕೆ ಹೋರಾಟ ಕರೆದಿದ್ರು ಫ್ರೀಡಂ ಪಾರ್ಟಿ. ಹೌದು ಭಾಗಿಯಾಗಬೇಕಾಗಿ ಹೌದು ಈ ಸಂದರ್ಭದಲ್ಲಿ ಸೇರಲಿಲ್ಲ. ಯಾಕೆ ಏನು? ನಾವು ಮೈಸೂರಿಂದನೇ ಬಂದಿರೋದು, ದರ್ಶನ್ ಫ್ಯಾನೇ. ನಾನು ಮೈಸೂರಿಂದ ಬಂದ್ವಿ, ಪ್ರತಿಭಟನೆ ಮಾಡಬೇಕು ಅಂತ ಏನೋ ಮಾಡಿದ್ರಂತೆ. ಅದೇನೋ ದರ್ಶನ್ ಸರ್ಗೆ ಅದು ಫ್ಯಾನ್ಸ್ ಆ ಬೇಲ್ಗೆ ತೊಂದರೆ ಆಗುತ್ತೆ ಅಂತೇನೇನೋ ಹೇಳಿದ್ರಂತೆ ಯಾರೋ. ಅದನ್ನು ಆಗೋ ಟೈಮ್ಲಿ ಬೇಲ್ ಆಗೋ ಟೈಮ್ಲಿ ಯಾಕೆ ಅವ್ರಿಗೆ ತೊಂದರೆ ಕೊಡಬೇಕು ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದಾರಂತೆ. ಅದಕ್ಕೆ ಎಲ್ಲ ಕೂಲಂಕುಷವಾಗಿ ಸಂತಾಪದವಾಗಿ ಅಭಿಮಾನಿಗಳು ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ನಾವು ಮೈಸೂರಿಂದ ಬಂದಿರೋದು. ಬೆಳಗ್ಗೆ ಒಂದು 6 ಗಂಟೆಗೆ ಬಿಟ್ವಿ. ತುಂಬ ಟ್ರಾಫಿಕ್ಕು ಬ್ಯಾಂಗ್ಳೂರು. ಬಂದ್ವಿ, ಇಲ್ಲೆಲ್ಲ ನೋಡಿದ್ವಿ, ಆ ಥರ ಗೊತ್ತಾಯಿತು. ಮತ್ತು ಈಗ ಬಾಸ್ನ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲೇನಾರು ನೋಡಿ ಫೋಟೋ ಗಿಟೋ ಮಾಡ್ಕೊಂಡು ಹೋಗ್ತೀವಿ, ವಾಪಸ್ ಹೋಗ್ತಾಯಿದ್ವಿ. ಹೋರಾಟ ಅಂತಂದರೆ ಅದೇ ಬಾಸ್ಗೋಸ್ಕರ ಅನ್ಯಾಯ ಆಗಿತ್ತಲ್ಲ, ಅದಕ್ಕೆ ಯಾಕೆ ಅನ್ಯಾಯ ಮಾಡಿದರೆ ಅವರು ತೊಂದರೆ ನ್ಯಾಯ ಏನಿರುತ್ತೆ ಅದು ಅದ್ರ ಪರವಾಗಿ ಹೋಗಲಿ. ಅದು ಅವ್ರು ಅನ್ಯಾಯನೇ ಮಾಡಿಲ್ವಲ್ಲ, ಅನ್ಯಾಯ ಮಾಡಿರೋದಕ್ಕೋಸ್ಕರ ಅವ್ರನ್ನ ಯಾಕೆ ಪಾಪ ಇದು ಮಾಡುವಾಗ ಅವ್ರಿಗೋಸ್ಕರ ನಾವು ಓಡಾಡಿದ್ಮೇಲೆ ನಾವು ಅದು ಅಭಿಮಾನಿ ಅನ್ನೋದಕ್ಕೆ ಅವಮಾನ ಆಗೋಗ್ತದೆ ನಮಗೆ. ಆ ಥರ ಮಾಡಲಿಲ್ಲ ಅಂದರೆ ಅವಮಾನ ಆಗೋಗ್ತದೆ. ಅವ್ರು ಮಾಡಿದರೆ ಆಗಲಿ, ನ್ಯಾಯ ಏನಿದೆ ಅವರು ಅದ್ರ ಪರವಾಗಿ ಹೋಗಲಿ. ಅವ್ರು ಸುಳ್ಳು ಸಾಕ್ಷಿಗಳೆಲ್ಲ ಹಾಕಿ ಅವ್ರ ಮೇಲೆ ಅವ್ರನ್ನೇ ಒಳಗೆ ತಳ್ಬೇಕು. ಎಷ್ಟೋ ಕೋಟ್ಯಾಂತರ ಜನಕ್ಕೆ ಅನ್ನ ಇಲ್ಲ ಇವತ್ತು, ಎಷ್ಟೋ ಕೋಟ್ಯಾಂತರ ಜನಕ್ಕೆ ಅನ್ನ ಇಲ್ಲ. ಅವ್ರು ಇದ್ದಿರೆ ಎಷ್ಟೋ ಜನಕ್ಕೆ ಹೊಟ್ಟೆ ತುಂಬ್ತಿತ್ತ? ರಾಜಕೀಯದವ್ರು ಬಂದು ಮಾಡ್ತಾರಾ? ಯಾರು ಕೋಟ್ಯಾಧಿಪತಿಗಳು ಬಂದು ಅನ್ನದಾನ ಮಾಡ್ತಾರಾ? ಅವ್ರು ಫೋಟೋ ಹಾಕ ನಾನು ಅನ್ನದಾನ ಮಾಡ್ತಾನೆ ಅಂದರೆ ಅವ್ರಿಗೊಂದು ಬೆಲೆ ಎಷ್ಟಿದೆ ಅನ್ನೋದು ನೋಡಿ. ನಾನು ಯಾವುದೋ ಊರು, ನಾನು ಇರೋದು ಕೊಳ್ಳೇಗಾಲ ಅನೂರು ತಾಲೂಕು ಒಡೆಯರ್ಪಳ್ಳಿ ಬೀಜದೊಡ್ಡಿನ ಗ್ರಾಮ ನನ್ನೂರು. ಮೈಸೂರಲ್ಲಿ ಹೋಟೆಲ್ ಮಾಡ್ಕೊಂಡು ನಾನು ಅನ್ನದಾನ ಮಾಡ್ತಾಯಿದ್ದೀನಿ ಅವ್ರ ಹೆಸರು ಹೇಳ್ಕೊಂಡು ಅಂತಂದರೆ ಎಷ್ಟು ಅವ್ರಿಗೆ ಕ್ರೇಜ್ ಇದೆ ಅನ್ನೋದು ನೋಡಿ. ಬೇರೆ ಯಾವ ರಾಜಕೀಯದಲ್ಲಿ ಕೋಟ್ಯಾಂತರ ರೂಪಾಯಿ ಮಡಿಕೊಂಡವ್ರು ಬಂದು ಇಲ್ಲಿ ದುಡ್ಡು ಮಡಿಕೊಂಡು ನಾನು ಅನ್ನದಾನ ಮಾಡ್ತೀನಿ ಅಂತ ಯಾರೂ ಮಾಡಲ್ಲ ಅಲ್ವಾ? ಯಾರು ಬರೋಲ್ಲ ಮುಂದಕ್ಕೆ. ನಾನು ಅನ್ನ ಕೊಡ್ತೀನಿ ಅಂತ ಯಾವ ಕೋಟ್ಯಾಧಿಪತಿನೂ ಬರೋಲ್ಲ. ಒಂದು ದಿನ ಮಾಡಿ ನೋಡಲಿ ಸರ್ ಅನ್ನದಾನ, ಒಂದು ದಿನ ಅನ್ನದಾನ ಮಾಡಿ ನೋಡಲಿ. ಅವ್ರಿಗೇನು ಆವಾಗ ನಾನು ಮೆಚ್ಕೊಬಿಡ್ತೀನಿ ಅವ್ರನ್ನ. ಅದಕ್ಕೆ ಡಿ ಬಾಸ್ ಅವರು ಯಾವತ್ತೂ ಅಭಿಮಾನಿಗಳು ಹೇಳ್ಕೊಟ್ಟದೇ ಅದು, ಹಸ್ದವ್ರಿಗೆ ಅನ್ನ ಹಾಕಿ. ನಾನು ಅಷ್ಟೇ 400-500 ಜನಕ್ಕೆ ಮೈಸೂರಲ್ಲಿ ಅನ್ನದಾನ ಮಾಡ್ತೀನಿ ಪ್ರತಿದಿನ ಮಾಡ್ತೀನಿ. ಆಶ್ರಮಗಳಿಗೆಲ್ಲ ಅನ್ನ ಕಳಿಸ್ತೀವಿ ನಾವು. ನಮ್ಮ ಟೀಮು ಅಷ್ಟೇ, ನಮ್ಮ ನಿತಿನ್ ಆಗ್ಬೋದು, ನಮ್ಮ ದೇವಣ್ಣವ್ರಾಗ್ಬೋದು, ನಮ್ಮ ಅನಿಲ್ ಅಂತ ನಮ್ಮ ಕ್ಯಾಂಟೀನ್ ಹುಡುಗ ಇದ್ದಾನೆ ದೊರೆಸ್ವಾಮಿ, ಇವರೆಲ್ಲ ನನಗೆ ಸಪೋರ್ಟ್ ಮಾಡ್ತಾರೆ. ಮಾಡೋಣ, ನಾವಿದ್ದೀವಿ, ಅನ್ನದಾನ ಮಾಡೋಕ್ಕೆ ಯಾಕೆ ಹೆದರ್ಕೋಬೇಕು ಅಂತ ನನಗೆ ಸಪೋರ್ಟ್ ಕೊಡ್ತಾರೆ ಸರ್. ದರ್ಶನ್ ಅವರೇ ಸ್ಫೂರ್ತಿ, ಅವರೇ ಸ್ಫೂರ್ತಿ. ಅನ್ನದಾನ ಮಾಡ್ಬೇಕಾದ್ರೆ ಅವರೇ ಸ್ಫೂರ್ತಿ. ಸರ್ ಈಗ ಮನೇಲಿ ಖರ್ಚು ನಿಭಾಯಿಸೋದು ಒಂದಿಷ್ಟು ಹೌದು. ಅಂಥದ್ರಲ್ಲಿ ನೀವು ಒಂದು ಸಾಧಾರಣ ಒಂದು 500-600 ಜನಕ್ಕೆ ಊಟ ಹಾಕ್ತೀನಿ ಅಂದಾಗ, ಅಂದರೆ ನಾನು ಹೋಟೆಲ್ ನಡೆಸ್ತಾ ಇದ್ದೀನಿ ಮೈಸೂರಲ್ಲಿ. ಒಂದು 2 ಹೋಟೆಲ್ ಇದೆ. ಆ 2 ಹೋಟೆಲಲ್ಲಿ ಮಿಚ್ಚಾದರೆ ಅನ್ನಗಳು ವೇಸ್ಟ್ ಆಗುತ್ತೆ, ಫುಡ್ಡೆಲ್ಲ ವೇಸ್ಟ್ ಆಯ್ತದೆ. ಮಧ್ಯಾಹ್ನ ಆಗ್ಬೋದು, ಬೆಳಗ್ಗೆ ಆಗ್ಬೋದು, ಎಷ್ಟು ಮಿಚ್ಚ ಆಯ್ತದೆ ಅದನ್ನೆಲ್ಲ ಕಳಿಸ್ತಾ ಇರ್ತೀನಿ ನಾನು. ಆ ಫುಡ್ ವೇಸ್ಟ್ ಆಗಬಾರ್ದಲ್ವ, ಬೇರೆಯವ್ರಿಗಾರು ಕೊಟ್ಟರೆ ಹೊಟ್ಟೆ ತುಂಬುತ್ತಲ್ಲ. ಅದೇ ನನ್ನ ಒಂದಿದು ಉದ್ದೇಶ. ಕೆಲಸಕ್ಕೆ ನಿಮಗೆ ದರ್ಶನ್ ಅವರೇ ಸ್ಫೂರ್ತಿ. ಭೇಟಿ ಆಗಿದ್ದೀರಾ? ಭೇಟಿ ಒಂದು ಸರಿ ಆಗಬೇಕು ಅಂತ ಬಂದೆ, ಸಿಕ್ಕಿಲ್ಲ ಇನ್ನೂ ಅವರು ನನಗೆ. ಈ ಹೊರಗಡೆ ಇದ್ದರೆ ಪಕ್ಕ ನಾನು ಭೇಟಿ ಮಾಡ್ತಿದ್ದೆ. ಅವ್ರು ಹೊರಗಡೆ ಬರಲಿ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಈ ಕೆಲಸಕ್ಕೆ ನಿಮಗೆ ದರ್ಶನ್ ಅವರ ಅಭಿಮಾನಿಗಳೆಲ್ಲ ಯಾವ ರೀತಿ ಸಾಥ್ ಕೊಡ್ತಾರೆ? ಚೆನ್ನಾಗಿ ಕೊಡ್ತಾಯಿದ್ದಾರೆ ಮೈಸೂರಲ್ಲಿ, ಒಳ್ಳೆ ಸಾಥ್ ಕೊಡ್ತಾಯಿದ್ದಾರೆ ನನಗೆ. ಇವಾಗ ಇನ್ಸ್ಟಾಗ್ರಾಮ್ಲೆಲ್ಲ ನಂದು ಪೇಜ್ ಇದೆ, ರಘುದರ್ಶನ್ ಕ್ಯಾಂಟೀನ್ ಅಂತಲೇ ಇದೆ. ಅಲ್ಲಿ ಹೋದರೆ ನಮಗೆ ಎಲ್ಲ ಡೀಟೇಲ್ಸು ಸಿಗುತ್ತೆ ಅವ್ರಿಗೆ. ಒಂದಿಷ್ಟು ಈಗ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿರುವಂಥದ್ದು ಅನ್ನುವಂಥದ್ದು, ಅದಕ್ಕೆ ವಿರುದ್ಧ ಅದು ನನಗೆ ಏನು ಅಂತ ಗೊತ್ತಿಲ್ಲ ಸರ್. ಅದು ಒಟ್ಟಲ್ಲಿ ಆ ಥರ ಪ್ರತಿಭಟನೆ ಮಾಡ್ತಾಯಿದ್ದಾರೆ ಬೆಂಗಳೂರಲ್ಲಿ ಅಂತ ಗೊತ್ತಾಯ್ತು ಅಷ್ಟೇ ನನಗೆ. ಏನು ಅನಿಸುತ್ತೆ, ಅವ್ರ ವಿರುದ್ಧ ಮಾಡಿ ಇರ್ಬೋದು, ಈ ಥರ ಪಿತೂರಿ ಮಾಡಿ ಇರಬಹುದು ಅನಿಸುತ್ತೆ? ಇದ್ರೂ ಇರ್ಬೋದು, ಇಲ್ಲದೇನೂ ಇರ್ಬೋದು ಸರ್. ಇದ್ರೂ ಇರ್ಬೋದು ಪಿತೂರಿ, ಇಲ್ಲದೇನೂ ಇರ್ಬೋದು, ಗೊತ್ತಾಗಲ್ಲ. ಒಟ್ಟು ಇರ್ಬೋದು ಅಂತ ಬಂದಿದ್ದೀನಿ ನಾನು. ಅಲ್ಲಿಂದ ಬಂದಿದ್ದೀರಾ? ಹೌದು. ಹೋರಾಟ ಏನೂ ನಡೆಯಲಿಲ್ಲ? ಹೌದು. ಬೇಜಾರೇನಿಲ್ಲ ಸರ್, ಬೇಜಾರೇನಿಲ್ಲ. ನಮ್ಮ ಬಾಸ್ ಮನೆ ಹತ್ರ ಹೋಗ್ಬಿಟ್ಟು ಹೋಗ್ತೀವಿ ಅಷ್ಟೇ, ಫೋಟೋ ತಗೊಂಡು ಹೋಗ್ತೀವಿ ಅಷ್ಟೇ. ಒಂದಿಷ್ಟು ಜನ ಹೇಳ್ತಾರೆ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ, ಅನ್ನದಾನ ಮಾಡ್ತಾ. ಹೌದು. ಇಷ್ಟು ಜನರಿಗೆ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ. ಒಂದಿಷ್ಟು ಜನ ಹೇಳ್ತಾರೆ ಸರ್, ಅನ್ಎಜುಕೇಟೆಡ್, ಇವರಿಗೆ ಬುದ್ಧಿ ಇಲ್ಲ, ಈ ಥರದ್ದೆಲ್ಲ ಒಂದಿಷ್ಟು ಅನ್ನೋರು ಅನ್ನಲಿ ಸರ್. ಅವರು ಬೇಜಾನ ಅವಮಾನಗಳಾಗಿದೆ ನನಗೆ, ತುಂಬ ಅವಮಾನ ಆಗಿದೆ ಅದರಲ್ಲಿ. ಇವನು ದುಡ್ಡು ಮಾಡ್ಕೊಂಡು ಈ ಥರ ಎಲ್ಲ ಫೋಟೋ ಹಾಕೊಂಡು ಓಡಾಡ್ತಾನೆ, ಅದನ್ನೇ ಹೇಳ್ತಿರೋದು ನಾನು. ಅಂತ ಹೇಳ್ತಾನಲ್ಲ ಅವನು ಒಂದು ದಿನ ಬಂದು ಅನ್ನ ಕೊಡಲಿ. 400-500 ಜನಕ್ಕೆ ಅವ್ನು ತಾಕತ್ತಿದ್ರೆ ನನ್ನ ಬಗ್ಗೆ ಹೇಳ್ತಾನಲ್ಲ, ಅವ್ನು ಬಂದು ಅನ್ನದಾನ ಮಾಡಲಿ 400 ಜನಕ್ಕೆ. ಆವಾಗ ನಾನು ಅವ್ನು ಏನು ಹೇಳ್ತಾನೆ ಅದಕ್ಕೆ ನಾನು ಸಹಿ. ದುಡ್ಡು ಮಾಡ್ಬೇಕಂತೇನೂ ಇಲ್ಲ ಸರ್, ಇದರಲ್ಲೇ ದುಡ್ಡು ಮಾಡ್ಬೇಕು. ನಂದು ಹೋಟ್ಲ್ ಇದೆ ಅಲ್ವಾ, ನಾನು ಯಾಕೆ ಸರ್ ಇದನ್ನು ಮಾಡ್ಕೊಂಡು ದುಡ್ಡು ಮಾಡ್ಬೇಕನ್ನೋದೇನಿಲ್ಲ. ನಾನು ಆ ಕಷ್ಟದಲ್ಲಿ ಇದ್ದೆ ಮೊದಲು, ಆ ಕಷ್ಟದಲ್ಲಿ ಇದ್ದದಕ್ಕೆ ನಾನು ಇವಾಗ ಈ ಅನ್ನದಾನ ಮಾಡೋಕ್ಕೆ ಬಂದಿರೋದು ಅಷ್ಟೇ.
ನಾನು ಒಂದು ತುತ್ತಿಗೆ ಅನ್ನ ಇಲ್ಲದಾಗಲೇ ಅದನ್ನು ಬೇರೆಯವ್ರಿಗೆ ಅದನ್ನು ಅರ್ಪಿಸ್ಬಾರ್ದು, ಬೇರೆಯವ್ರ ನಂತರ ಆಗಬಾರ್ದು. ಇಲ್ಲಿ ದರ್ಶನ್ ಅವರು ಕೂಡ ಅದೇ ಅದೇ ಥರ ಸಿಚುವೇಶನು. ಅವರು ಅಷ್ಟೇ ಹಳ್ಳಿ ಮಕ್ಕಳಿಗೆಲ್ಲ ಹೋಗ್ಬಾರ್ದು, ಬಡವ್ರ ಮಕ್ಕಳಿಗೆಲ್ಲ ದಾನ ಮಾಡ್ತಾರೆ. ಎಷ್ಟೋ ಕೋಟ್ಯಾಂತರ ಜನಕ್ಕೆ ಇವತ್ತು ಅನ್ನ ಇಲ್ಲ. ನಾನು ಹೇಳ್ತೀನಿಲ್ಲ ಓಪನಾಗಿ, ಎಷ್ಟೋ ಕೋಟ್ಯಾಂತರ ಜನ ನಿಂತವ್ರೆ ಬೀದಿಲಿ ಅನ್ನ ಇಲ್ಲದೆ. ಹಾಂ, ಅವ್ರು ಇದ್ದೀರ ಆಯ್ತಿತ್ತು ಆ ಥರ ಕೆಲಸ. ಅದನ್ನು ಬೇರೆಯವ್ರಿಗೆ ಕೊಡೋಕ್ಕಾಗತ್ತಾ? ಕೊಡೋಕ್ಕಾಗಲ್ಲ. ಅದು ಯಾರು ಕೊಡೋದು ಇಲ್ಲ ಮುಂದಕ್ಕೆ ಬಂದು. ದಿನೇ ದಿನೇ ದರ್ಶನ್ ಅವರ ಕ್ರೇಜು ಅತಿ ಆಗ್ತಾನೆ ಇದೆ. ಇವಾಗ ನೋಡ್ತಿರ್ಬೋದು ನೀವು, ಈ ಥರ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಒಳ್ಳೆ ಕೆಲಸ. ಇವಾಗ ಯಂಗ್ಸ್ಟರ್ ಆಗಿರ್ಬೋದು, ಅವ್ರ ಮನೆ ಹತ್ರ ಹೋಗಿ ಫೋಟೋ ತೆಗೆಸ್ಕೊಳ್ಳುವಂಥದ್ದು, ಅಲ್ಲಿ ಮದುವೆ ಆಗುವಂಥದ್ದು, ಈ ಥರದ್ದೆಲ್ಲ ಅವರು ಅಭಿಮಾನನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು, ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮಗೆ ಏನು? ನಂಗೆ ತುಂಬ ಖುಷಿ ಆಯ್ತದೆ ಸರ್. ಅಂಥ ದೇವ್ರ ಮನೆ ಹತ್ರ ಹೋಗಿ ಅದರೆಲ್ಲ ಮಾಡ್ತವ್ರೆ ಅಂತಂದರೆ ತುಂಬ ಖುಷಿ ನನಗೆ. ಯಾರು ಎಲ್ಲಿ ಬೇರೆ ರಾಜಕೀಯದವ್ರ ಮನೆ ಮುಂದೆ ಹೋಗಿ ಮಾಡೋಕ್ಕಾಗುತ್ತಾ? ಯಾರು ಮಾಡ್ಕೊತಿದ್ದಾರೆ ಹತ್ರ? ಅಭಿಮಾನಿಗಳ ಹತ್ರ ಇದ್ದಾರಾ? ಇಲ್ಲ. ನೋಡಿ, ನೀವೇ ನೋಡಿ, ಅವ್ರ ಮನೆ ಮುಂದೆ ಹೋಗಿ ಮದುವೆ ಮಾಡ್ಕೊತಾರೆ ಅಂದರೆ ಅದನ್ನು ದೇವಸ್ಥಾನ ಅನ್ಕೊಂಡವ್ರೆ ಜನ. ದೇವಸ್ಥಾನ ಅನ್ಕೊಂಡು ಅಭಿಮಾನಿಗಳು ಹೋಗಿ ಮದುವೆ ಆಯ್ತವ್ರೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ದಿನೇ ದಿನ ದರ್ಶನ್ ಅವ್ರ ಕ್ರೇಜ್ ಜಾಸ್ತಿನೇ ಆಗುತ್ತೆ, ಕಮ್ಮಿ ಆಗಲ್ಲ ಸರ್. ಕ್ರೇಜ್ ಕಮ್ಮಿ ಆಗೋ ಮಾತೇ ಇಲ್ಲ. ಅವ್ರು ಈಗಲೂ ಹೊರಗಡೆ ಬರಲಿ, ಅವ್ರ ಬಾಸನೇ. ಅವ್ರನ್ನ ಅದೇ ರೀತಿ ಹೌದು ಸರ್, ಹೌದು ಸರ್. ನೀವು ಕೂಡ ಅದೇ ದಾರಿಯಲ್ಲಿ ಹೋಗ್ತೀರಿ. ಹೌದು, ನಡೆದಂಥ ದಾರಿಯಲ್ಲಿ ಅಂದರೆ ನಮ್ಗೆ ಅನ್ನ ಹಾಕೋ ದಾರಿ ಹೇಳ್ಕೊಟ್ಟವ್ರೆ. ಅನ್ನ ಹಾಕೋದೇ ಕೆಲಸ ಸರ್ ನಮಗೆ. ಬೇರೆ ಏನು ಗೀತೂರಿ ನಮಗೆ ಬೇರೆ ವ್ಯವಹಾರಗಳು ಬೇಕಾಗಿಲ್ಲ. ನಮಗೆ ಅನ್ನ ಹಾಕೋ ದಾರಿ ಹೇಳ್ಕೊಟ್ಟವ್ರೆ. ಬಡವ್ರಿಗೆ ಅನ್ನದಾನ ಮಾಡಿ, ನಿರ್ಗತರಿಗೆ ದುಡ್ಡು ಸಹಾಯ ಮಾಡಿ, ಇಂಥವ್ರಿಗೆ ಹೇಳ್ಕೊಟ್ಟು ಅಂಥ ಪದ ಹೇಳ್ಕೊಟ್ರೆ ಅದನ್ನು ಪಾಲಿಸ್ತಾ ಇದ್ದೀನಿ ಅಷ್ಟೇ. ನಾನು ಬೇರೇನು ನನಗೆ ಟೀಕೆಗಳು ಬರುತ್ತೆ, ಈ ಬೇಜಾರು ಬಂದಿದೆ. ಅದೇ ದುಡ್ಡು ಮಾಡ್ಕೊತೀಯ, ಅದು ಇದು ಫೋಟೋ ಹಾಕೋಣ ಅಂತಲೂ ಹೇಳ್ತಾರೆ. ಮಾಡ್ಕೊಳ್ಳೋದಾಗಿರೋ ಬಂದ್ರಪ್ಪ ನನ್ನ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ ಅಂತಲೂ ಹೇಳಿದ್ದೀನಿ. ಬಂದು ನಾನು ಇನ್ಸ್ಟಾಗ್ರಾಮ್ ಚೆಕ್ ಮಾಡ್ಕೊಳ್ಳಿ, ಇಲ್ಲ ನನ್ನ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಈ ಫೋಟೋ ಹಾಕಿರುವಂಥದ್ದು ನೀವು ದರ್ಶನ್ ಅವರ ಅಭಿಮಾನದಿಂದ ಹಾಕಿರುವಂಥದ್ದು ಅಷ್ಟೇ. ಹೌದು, ಅವ್ರ ಅಭಿಮಾನಕ್ಕೋಸ್ಕರ, ಅವ್ರ ಸ್ಫೂರ್ತಿಗೋಸ್ಕರ, ಅವ್ರು ಮಾಡೋ ಕೆಲಸಗಳನ್ನ ಮೆಚ್ಕೊಂಡು ಹಾಕೊಂಡಿದ್ದೀನಿ ಅಷ್ಟೇ ಸರ್. ಅವ್ರ ಕಡೆಯವ್ರನ್ನ ಏನಾದರೂ ನಿಮ್ಗೆ ಗುರುತಿಸಿದಾರಾ? ನಿಮ್ಮನ್ನು ಏನಾದರೂ ಈ ಥರದ್ದು ಏನಾದ್ರು? ಇಲ್ಲ, ಇನ್ನೂ ಆ ಥರ ಏನಾಗಿಲ್ಲ. ಮೈಸೂರಲ್ಲೇ ನನ್ನ ಗಾಡಿ ದಿನನಿತ್ಯ ಓಡಾಡ್ತದೆ. ಆ ಥರ ಯಾರೂ ನನ್ನ ಬಂದು ಇನ್ನೂ ಭೇಟಿ ಆಗಿಲ್ಲ ಯಾರು. ಅವ್ರ ಅಭಿಮಾನಿ ನಿಮ್ಗೆ ಖುಷಿ ಪಕ್ಕ. ಹೌದು, ಬರ್ತಾರಂತ ಆಸೆ ಇದೆಯಾ? ತುಂಬ ಆಸೆ ಇದೆ, ತುಂಬ ಆಸೆ ಇದೆ. ಬಂದ ತಕ್ಷಣ ಭೇಟಿ ಮಾಡಬೇಕು ಅನ್ನೋ ಆಸೆ ನನಗಿದೆ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.